ದೇಶದ ಅಭಿವೃದ್ಧಿ ಮತ್ತು ಕಳಂಕರಹಿತ ರಾಜಕಾರಣವನ್ನು ಮಾಡಿರ್ತಕ್ಕಂಥ ಏಕೈಕ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 60 ವರ್ಷಗಳ ಕಾಲ ಒಂದೇ ಪಕ್ಷದವರು ಆಡಳಿತ ಮಾಡಿರ್ತಕ್ಕಂಥವರು ಕಳಂಕ ಹೊತ್ತು ಹೋದರು. ಅದರ ನರೇಂದ್ರ ಮೋದಿಜಿಯವರು ದೇಶದ ಅಭಿವೃದ್ಧಿ ಮಾಡಿ ಪ್ರಪಂಚದ ಅನೇಕ ದೇಶಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥವ್ರು. ಅವರ ಜೊತೆಯಲ್ಲಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಒದಗಿ ಬಂದದಂಥೇಳಿ ನಾನು ನನ್ನ ಜೀವನದ ಒಂದು ಸುವರ್ಣ ಅವಕಾಶ ಅಂತ ಹೇಳಿದೆ. ನರೇಂದ್ರ ಮೋದಿಜಿಯವರ ಅಭಿವೃದ್ಧಿ ಅಂದರೆ ಕೇವಲ ಭಾಷಣಕ್ಕೆ ಸೀಮಿತ ಆಗಲಿಲ್ಲ, ದೇಶದ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದರು. ಒಂದೇ ಒಂದು ಉದಾಹರಣೆ ಹೇಳೋದಂದ್ರೆ, ಮೆಡಿಕಲ್ ಎಜುಕೇಷನ್ ಬಡವರಿಗೆ ನೆಲಕಲಾರದಂಥ ವಿಷಯ ಇತ್ತು. ಇವತ್ತು ದೇಶದ ಉದ್ದಗಲಕ್ಕೂ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳನ್ನು ಮಾಡುವುದರ ಮೂಲಕ 50,000 ವರ್ಷ ಡಾಕ್ಟರ್ಸ್ ಹೊರಗೆ ಬರ್ತಿದ್ರು. ಈಗ ಮೋದಿಜಿಯವ್ರ ಕಾಲದಲ್ಲಿ 1,50,000 ಡಾಕ್ಟರ್ಸು ಹೊರಗಡೆ ಬರ್ತಾ ಇದ್ದಾರೆ. ಇದು ಸಾಮಾಜಿಕ ಕಳಕಳಿ ಕಾಳಜಿಯ ಆಡಳಿತ. ಬಡವರಿಗೆ ಬ್ಯಾಂಕ್ ಅಂದರೆ ಗೊತ್ತಿರಲಿಲ್ಲ, ಬ್ಯಾಂಕಿನ ಒಳಗಡೆ ಹೆಜ್ಜೆ ಇಡಲಿಕ್ಕೆ ಸಾಧ್ಯದಿದ್ದಿಲ್ಲ. ಅಂಥವ್ರಿಗೆಲ್ಲರಿಗೂ ಕೂಡ ಇವತ್ತು ಮುದ್ರಾ ಯೋಜನೆ ಅಡಿಯಲ್ಲಿ, ಇನ್ನುಳಿದ ಯೋಜನೆಗಳಲ್ಲಿ ಬಡವರನ್ನೂ ಕೂಡ ಬ್ಯಾಂಕಿಗೆ ಕರ್ತಕ್ಕಂಥ ಕೆಲಸವನ್ನು ಮಾಡಿ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತಮ್ಮ ಹೆಚ್ಚು ಸಮಯ ತಗೊಳ್ಳೋದಲ್ಲ, ಆದರೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿಜಿಯವರು ವಿಕಸಿತ ಭಾರತ ಮತ್ತು ಅವರ 10 ವರ್ಷದ ಆಡಳಿತ ಮತ್ತು ಹಿಂದಿನ ಮುಖ್ಯಮಂತ್ರಿ ಆಡಳಿತವನ್ನು ನೋಡಿದಾಗ ಅವರು ಸರ್ವೋದಯದ ಸಿದ್ಧಾಂತ, ಅಂತ್ಯೋದಯದ ಕಾರ್ಯಕ್ರಮ, ಭ್ರಷ್ಟಾಚಾರ ಮುಕ್ತ ಭಾರತದ ಗುರಿಯನ್ನಿಟ್ಟುಕೊಂಡು ಆಡಳಿತ ಮಾಡಿರ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು.